ಪೋಷಕರೇ ಹುಷಾರ್, ಮಕ್ಕಳ ಕೈ ಸೇರ್ತಾ ಇದೆ ಮಾದಕ ವಸ್ತುಗಳು. ನೆಲಮಂಗಲದಲ್ಲಿ ರಾಜಾರೋಷವಾಗಿ ಡ್ರಗ್ಸ್ ದಂಧೆ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದಾಬಸ್ಪೇಟೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಈಗ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಇನ್ನು ವ್ಯಾಪಾರದಿಂದ ಬಳೆ ವ್ಯಾಪಾರ ಅನ್ನುವಂತ ಒಂದು ನೆಪದಿಂದ 1 ಕೆಜಿ 27 ಗ್ರಾಂ ಓಪಿಯಂ ಡ್ರಗ್ಸ್ ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ಬಂಧಿತನಿಂದ 5 ಲಕ್ಷ ಮೌಲ್ಯದ 1 ಕೆಜಿಗೂ ಹೆಚ್ಚು ಓಪಿಯಂ ಸೀಸ್ ಆಗಿದೆ. ನೆಲಮಂಗಲ ತಾಲೂಕಿನ ನಿಡವಂತದಲ್ಲಿ ಪೊಲೀಸರ ದಾಳಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಈಗ ಸೀಸ್ ಆಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದ್ದಾರೆ ಪೊಲೀಸರು. ರಾಜಸ್ಥಾನದ ಬಳೆ ವ್ಯಾಪಾರಿ ಬಳಿ ಓಪಿಯಂ ಡ್ರಗ್ಸ್ ಈಗ ಜಪ್ತಿಯಾಗಿದೆ. ರಾಜಸ್ಥಾನ ಮೂಲದ ಬಳೆ ವ್ಯಾಪಾರಿ ಬೇರಾರಾಮ್ ಬಂಧನ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಈಗ ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಬಳೆ ವ್ಯಾಪಾರಿ ಅನ್ನುವಂತ ಒಂದು ನೆಪ, ಅದರ ಜೊತೆಗೆ ರಾಜಸ್ಥಾನದವರು, ಮೂಲತಃ ರಾಜಸ್ಥಾನದವರು ಆರೋಪಿ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ನೆಲಮಂಗಲದಲ್ಲಿ ಬಹಳ ರಾಜಾರೋಷವಾಗಿ ಒಂದು ಡ್ರಗ್ಸ್ ದಂಧೆ ನಡೀತಾ ಇದೆ. ದಾಬಸ್ಪೇಟೆ ಪೊಲೀಸರು ಒಂದು ಖಚಿತ ಮಾಹಿತಿಯನ್ನ ತಗೊಂಡು ಈ ರೀತಿಯಾಗಿ ದಾಳಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ಡ್ರಗ್ಸ್ ದಂಧೆ ಅನ್ನುವಂಥದ್ದು ಎಲ್ಲವೂ ಕೂಡ ಕಾಮನ್ ಆಗಿಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಈಗ ನೆಲಮಂಗಲದಲ್ಲೂ ಕೂಡ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಯಾರು ಇವರು? ಮೂಲತಃ ರಾಜಸ್ಥಾನದವರ? ಎಷ್ಟು ದಿನದಿಂದ ಈ ರೀತಿಯಾಗಿ ಡ್ರಗ್ಸ್ ಮಾರ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಅಂತ? ರೋಶಿನಿ, ಏನು ಅಂತಂದ್ರೆ ನೆಲಮಂಗಲ ಗ್ರಾಮಾಂತರ ಇರ್ಬೋದು, ಬೆಂಗಳೂರು ನಗರ, ಏನ್ ಈ ಸೋಲ್ದೇವನಹಳ್ಳಿ ಮತ್ತೆ ಪೀಣ್ಯ ಈ ಭಾಗ, ದಾಸರಳ್ಳಿ ಭಾಗದಲ್ಲೂ ಕೂಡ ಈ ಒಂದು ಯಥೇಚ್ಛವಾಗಿ ಈ ಒಂದು ದಂಧೆ ನಡೀತಾ ಇರುವಂತದ್ದು. ಯಾಕೆಂತಂದ್ರೆ ಟ್ರಾನ್ಸ್ಪೋರ್ಟ್ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ಏನು ಟ್ರಾನ್ಸ್ಪೋರ್ಟ್ ಇರ್ಬೋದು, ಇಲ್ಲಿ ಟಿ.ಸಿ ಇರ್ತಕ್ಕಂಥದ್ದು, ಕೈಗಾರಿಕಾ ಪ್ರದೇಶ ಇರ್ಬೋದು, ಅದು ಹೆಚ್ಚಾಗಿ ಚಾಲಕರು ಮತ್ತೆ ಇಲ್ಲಿ ಏನು ಡ್ರೈವರ್ಸ್ಗಳು ಮತ್ತೆ ನಿರ್ವಾಹಕರು ಏನ್ ಬರ್ತಾರೆ, ಕ್ಲೀನರ್ಸ್ಗಳು, ಅವ್ರ ಕಡೆಯಿಂದ ಸಪ್ಲೈ, ಹೊರ ರಾಜ್ಯಗಳಿಂದ ಸಪ್ಲೈ ಆಗ್ತಿರುವಂತದ್ದು. ಅಲ್ಲದೆ ಈಗ ಹೆಣ್ಣೂರು ಮತ್ತೆ ಏನ್ ಸೋಲ್ದೇವನಹಳ್ಳಿ ಭಾಗದಲ್ಲಿ ಫಾರಿನ್ ಗಳಿಂದ ಬಂದಂತ ಬೇರೆ ರಾಜ್ಯ ದೇಶಗಳಿಂದ ಅವ್ರ ಕಡೆಯಿಂದನೂ ಕೂಡ ಇದೆಲ್ಲ ಸಪ್ಲೈ ಆಗ್ತಿರುವಂತದ್ದು. ಅಂದ್ರೆ ಇದೊಂದು ಯುವ ಪೀಳಿಗೆ ಕೈ ಸೇರ್ತಿರೋದು ಅದು ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು. ಈ ಒಂದು ಕಾರ್ಯಾಚರಣೆಯನ್ನ ಏನು ಖಚಿತ ಮಾಹಿತಿ ಮೇರೆಗೆ ಧರ್ಮೇಂದ್ರ ಏನಿದ್ದಾರೆ, ದಾಬಸ್ಪೇಟೆ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ, ಇವರ ಒಂದು ನೇತೃತ್ವದಲ್ಲಿ ಒಂದು ದಾಳಿ ನಡೆಸಿ ರಾಜಸ್ಥಾನ ಮೂಲದ ಹನುಮಾನ್ ರಾಮ್ ಅನ್ನೋನು ಒಬ್ಬ ಬಳೆ ಮಾರೋ ರೀತಿಯಲ್ಲಿ ಬಂದು ಡ್ರಗ್ಸ್ ದಂಧೆಯನ್ನ ನಡೆಸ್ತಾ ಇರ್ತಾನೆ. ಅಲ್ಲದೆ ಏನು ಯುವ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.